ಇತ್ತೀಚೆಗೆ ನಡೆದಂಥ ಸದನ ಬಿಜೆಪಿ 18 ಶಾಸಕರ ಅಮಾನತು ಕೂಡ ಆಗಿತ್ತು. ಹಲವಾರು ಬಾರಿ ಮಾನ್ಯ ವಿರೋಧ ಪಕ್ಷದ ನಾಯಕರು ಆಮೇಲೆ ಶಾಸಕರು ಸಭಾಧ್ಯಕ್ಷನ ಭೇಟಿ ಮಾಡಿ ಮನವಿ ಮಾಡಿದ ನಂತರದಲ್ಲೂ ಕೂಡ ಬಿಜೆಪಿ 18 ಶಾಸಕರ ಅಮಾನತು ಏನು ಮಾಡಿದ್ದಾರೆ ಅದನ್ನು ಹಿಂಪಡಿತಕ್ಕಂಥ ಕೆಲಸ ಇವತ್ತಿಗೂ ಕೂಡ ಆಗಿಲ್ಲ. ನಿನ್ನೆ ದಿನ ಗೌರವಾನ್ವಿತ ಸ್ಪೀಕರ್ ಅವರು ಒಂದು ಹೇಳಿಕೆಯನ್ನು ಮಂಗಳೂರಿನಲ್ಲಿ ನೀಡಿದ್ದಾರೆ. 18 ಶಾಸಕರ ಅಮಾನತು ತಮ್ಮೊಬ್ಬರ ತೀರ್ಮಾನ ಅಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದು ನಾವು ಇವತ್ತು ಗೌರವಾನ್ವಿತ ಸ್ಪೀಕರಲ್ಲಿ ಮತ್ತೊಮ್ಮೆ ನಾವು ವಿನಂತಿ ಮಾಡ್ತಾ ಇದ್ದೇವೆ, ಈ ರೀತಿ ಆಡಳಿತ ಪಕ್ಷದ ಕೈಬೊಂಬೆಯಾಗಿ ವರ್ತನೆ ಮಾಡಬಾರ್ದು. ಸಂವಿಧಾನ ವಿರೋಧಿ ನಡವಳಿಕೆ ಏನಿದೆ ಇವತ್ತು ರಾಜ್ಯ ಸರ್ಕಾರದ್ದು, ಪ್ರಜಾಪ್ರಭುತ್ವದ ವಿರೋಧಿ ನಡೆ ಏನಿದೆ ಅದಕ್ಕೆ ತಾವು ಬೆಂಬಲವನ್ನು ನೀಡಬಾರ್ದು. ತತ್ಕ್ಷಣ ತಮ್ಮ ನಿರ್ಧಾರದಿಂದ ಹಿಂಸರಿಬೇಕು. ಆಡಳಿತ ಪಕ್ಷವನ್ನು ಮನವರಿಕೆ ಮಾಡಿ ಕಾನೂನು ಬಾಹಿರವಾಗಿ ಏನು 18 ಬಿಜೆಪಿ ಶಾಸಕರನ್ನು ಅಮಾನತು ಮಾಡಿದ್ದಾರೆ ಅದನ್ನು ಹಿಂಪಡಿಬೇಕು ಅನ್ನೋ ಮಾತನ್ನು ಇವತ್ತು ಕೂಡ ನಾವು ಹೇಳ್ತಾ ಇದ್ದೇವೆ. ಗೌರವಾನ್ವಿತ ರಾಜ್ಯಪಾಲರನ್ನು ಕೂಡ ಭೇಟಿ ಮಾಡಿ ಅವರು ಕೂಡ ಇದರಲ್ಲಿ ಮಧ್ಯಸ್ಥಿಕೆ ವಹಿಸಬೇಕು, ಸರ್ಕಾರಕ್ಕೆ ಬುದ್ಧಿ ಹೇಳಬೇಕು ಅನ್ನೋ ಮನವಿಯನ್ನು ಕೂಡ ನಾವು ರಾಜ್ಯಪಾಲರು ನಾವು ಮಾಡಿದ್ದೇವೆ.